ದೇಶದ ಬಜೆಟ್ ಆಯಿತು, ಲಾಭನ ನಷ್ಟನ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಆದರೆ ಅಭಿಪ್ರಾಯಕ್ಕಿಂತ ಇಲ್ಲಿ ಅನುಷ್ಠಾನ ಮುಖ್ಯ. ಬಜೆಟ್ ಜಾರಿಗೆ ಬರೋಕ್ಕೆ ಮುಂಚೆಯೇ ಪಕ್ಕದ ಅಂಗಡಿಯವನೇ ರೇಟ್ ಹೆಚ್ಚಿಸ್ಬಿಡ್ತಾರೆ. ಈಗ ನಮ್ಮ ಕರ್ನಾಟಕದ ಬಜೆಟ್ ಬಂದಿದೆ. ಪವರ್ ಫೈಟ್ ನಡುವೆನೆ ಒಂದು ಪವರ್ಫುಲ್ ದಾಖಲೆ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸತತ 17ನೇ ಬಾರಿಗೆ ಬಜೆಟ್ ಮಂಡಿಸಿ ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಇಲ್ಲಿ ರಾಜಕೀಯ ಬಿಟ್ಟು ಲೆಕ್ಕಾಚಾರ ನೋಡೋಣ ಬನ್ನಿ. ಇಂದಿನ ಅಶ್ವವೇಗ ನ್ಯೂಸ್ನಲ್ಲಿ ಈ 4,48,000 ಕೋಟಿಯ ಕಥೆಯನ್ನ ನಾನು ಇವತ್ತು ನಿಮಗೆ ಬಿಚ್ಚಿಡ್ತಾ ಇದ್ದೀನಿ. ರಾಜ್ಯ ಬಜೆಟ್ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಮನೆಯಲ್ಲಿ ಸಂಬಳ ಬಂದಾಗ ನಾವೇನ್ ಮಾಡ್ತೀವಿ, ಬಾಡಿಗೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಡಿಗೆಗೆ ಒಂದಷ್ಟು ಹಣವನ್ನ ನಾವು ಸೇವಿಂಗ್ಸ್ ಅಂತ ಇಟ್ಟಿರ್ತೀವಲ್ಲ, ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಒಂದು ವರ್ಷದ ಹಣವನ್ನ ಯಾವ ವಿಭಾಗಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ಪ್ಲಾನ್ ಮಾಡೋದು ಈ ರಾಜ್ಯ ಬಜೆಟ್. 2026-27ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನನಗೆ ಸಂತೋಷವಾಗುತ್ತಿದೆ. ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣಕ್ಕೆ ಪ್ರಮುಖ ಟ್ರಸ್ಟಿಯಾದ ನಾನು ಸರ್ವರ ಏಳಿಗೆಯನ್ನು ಬಯಸಿ 17ನೇ ಆಯವ್ಯಯವನ್ನು ಮಂಡಿಸುತ್ತಿದ್ದೆ. ಈ ಬಾರಿಯ ಕರ್ನಾಟಕದ ಬಜೆಟ್ ಗಾತ್ರ 4,48,000 ಕೋಟಿ ರೂಪಾಯಿ. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಈ ಹಣ ಎಲ್ಲಿಂದ ಬರುತ್ತೆ? ಯಾಕಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ರಾಜ್ಯ ಸರ್ಕಾರಕ್ಕೆ ಎಲ್ಲದರ ಮೇಲೂ ಸಂಪೂರ್ಣ ಕಂಟ್ರೋಲ್ ಇರೋದಿಲ್ಲ. ಪೆಟ್ರೋಲ್, ಮದ್ಯ, ಆಸ್ತಿ ನೋಂದಣಿ ಇಂತಹ ಕೆಲವು ತೆರಿಗೆಗಳ ಕಂಟ್ರೋಲ್ ಮಾತ್ರ ನಮ್ಮ ಕೈಯಲ್ಲಿದೆ. ಮಿಕ್ಕಿದ್ದಕ್ಕೆ ನಾವು ಕೇಂದ್ರದ ಕಡೆಗೆ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ನಮ್ಮ ರಾಜ್ಯದ ಆದಾಯದ ಮೂಲಗಳನ್ನು ನೋಡೋದಾದ್ರೆ, ಮೊದಲನೇದು ನಮ್ಮದೇ ತೆರಿಗೆ. ಮದ್ಯ, ಪೆಟ್ರೋಲ್, ವಾಹನ, ಜಮೀನು ನೋಂದಣಿ ಇವೆಲ್ಲಕ್ಕೂ ಕೂಡ ನಾವು ಕಟ್ಟೋ ಟ್ಯಾಕ್ಸ್ ಇಲ್ಲಿ ಸರ್ಕಾರದ ಅತಿ ದೊಡ್ಡ ಆದಾಯ ಆಗಿರುತ್ತೆ. ಇನ್ನೊಂದು ಭಾಗ GST ಹಂಚಿಕೆ ಮತ್ತು ಇತರ ತೆರಿಗೆ ಪಾಲು ಕೇಂದ್ರದಿಂದ ಬರುತ್ತೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಸೆಪ್ಟೆಂಬರ್ 2025ರ GST ಬದಲಾವಣೆ ಆಯ್ತಲ್ಲ, ಅದಾದ್ಮೇಲೆ ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಆದಾಯ ಕಡಿಮೆ ಆಗೋಗಿದೆ. ಈಗ ಕಾಡುವಂತಹ ದೊಡ್ಡ ಪ್ರಶ್ನೆ ಏನಂತಂದ್ರೆ, ಇಷ್ಟು ಖರ್ಚು ಮಾಡೋಕೆ ಸರ್ಕಾರದ ಸ್ವಂತ ಆದಾಯ ಸಾಕಾಗುತ್ತಾ? ಉತ್ತರ ಇಲ್ಲ. ಯಾಕೆಂದ್ರೆ ಅದಕ್ಕೆ ಸರ್ಕಾರ 1,32,000 ಕೋಟಿ ಹೊಸ ಸಾಲವನ್ನ ಇಲ್ಲಿ ತಗೊಳ್ತಾ ಇದೆ. ಇದರ ಜೊತೆಗೆ ಹಳೆ ಸಾಲ ಮತ್ತು ಅದರ ಬಡ್ಡಿಯನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ನಾವು ಗಳಿಸುವಂತಹ ಪ್ರತಿ 100 ರೂಪಾಯಿ ಆದಾಯದಲ್ಲಿ ಸುಮಾರು 12 ರೂಪಾಯಿ ಕೇವಲ ಬಡ್ಡಿಗೆ ಹೋಗ್ತಾ ಇದೆ. ಅಂದ್ರೆ ನಮ್ಮ ಇವತ್ತಿನ ದುಡಿಮೆಯ ಹಣದ ಒಂದು ಭಾಗ ಈ ಹಿಂದಿನ ಸಾಲದ ಬಡ್ಡಿನೇ ತಿಂದಾಗ್ತಾ ಇದೆ. ಸರಿ, ನಾವು ಈ ಬೃಹತ್ ಮೊತ್ತವನ್ನ ನಾವು ಹೇಗೆ ಹೂಡಿಕೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ನೋಡೋಣ. ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 65,000 ಕೋಟಿಗೂ ಹೆಚ್ಚು ಹಣವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರಿ ನೌಕರರ ಸಂಬಳ ಮತ್ತು ಪೆನ್ಷನ್ಗೆ ಅಂತೇಳಿ ಸುಮಾರು 1.15 ಲಕ್ಷ ಕೋಟಿಯಷ್ಟು ಹಣವನ್ನ ವೆಚ್ಚ ಮಾಡ್ತಾ ಇದ್ದೀವಿ. ಇನ್ನ ಸಾಲದ ಬಡ್ಡಿಗೆ ಅಂತಲೇ ಸುಮಾರು 50,000 ಕೋಟಿಯನ್ನ ಮೀಸಲಿಡ್ತಾ ಇದ್ದೀವಿ. ಈ ಮೂರೂ ಖರ್ಚುಗಳೇ ಇಲ್ಲಿ ಬಜೆಟ್ನ ಸಿಂಹಪಾಲನ್ನ ನುಂಗಾಕ್ತಾ ಇದ್ದಾವೆ. ಇನ್ನುಳಿದ ಹಣದಿಂದಲೇ ನಾವೆಲ್ಲ ರಸ್ತೆ ಅಭಿವೃದ್ಧಿ, ಮೆಟ್ರೋ, ಶಾಲೆಗಳು ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ನಡೆಸಬೇಕಾಗುತ್ತೆ. ಬಜೆಟ್ ಅಂದ್ರೆ ಬರೀ ಇಲ್ಲಿ ಅಂಕಿ ಅಂಶ ಅಲ್ಲ, ಇದು ಸರ್ಕಾರದ ಲೆಕ್ಕಾಚಾರ ಮಾತ್ರ ಕೂಡ ಅಲ್ಲ, ನಮ್ಮ ಜೀವನದ ದಿಕ್ಕು ಬದಲಿಸಬಹುದಾದಂತಹ ಒಂದು ನಿರ್ಧಾರ. ಈ 4,48,000 ಕೋಟಿ ಏನಿದೆ, ಈ ಹಣ ನಮ್ಮ ಬದುಕನ್ನ ಹೇಗೆ ಬದಲಿಸುತ್ತೆ ಅನ್ನೋದನ್ನ ನಾವೀಗ ಕಾದು ನೋಡಬೇಕು. ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.